ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಯೂಟ್ಯೂಬ್ ಚಾನಲ್ ನಿಮ್ಮ ಮನೆ ಮಗಳು. ಫ್ರೆಂಡ್ಸ್, ಇವತ್ತು ಗುರುವಾರ ತುಂಬ ಮಳೆ ಇತ್ತು ಫ್ರೆಂಡ್ಸ್. ಮಧ್ಯಾಹ್ನ ಮೇಲೆ, ಹಾಗಾಗಿ ಸಂಜೆ ಮೇಲೆ 5 ಗಂಟೆ ಮೇಲೆ ಬಂದಿದ್ವಿ. ತಣ್ಣಗೆ ಗಾಳಿ ಬೀಸ್ತಾಯಿತ್ತು ಫ್ರೆಂಡ್ಸ್. ನನ್ನ ಮಗ ಅಮ್ಮ ಬಜ್ಜಿ ಮಾಡಮ್ಮ ಅಂತ ಹೇಳ್ತಾ ಇದ್ದ. ಬಾ ಮಗನೇ, ಸ್ವಲ್ಪ ಹೊತ್ತು ಮೇಲೆ ಹೋಗಿ ಬರೋಣ ಮಾಡಿ ಮೇಲೆ ಅಂತ ಹೇಳ್ಬಿಟ್ಟು ಕರ್ಕೊಬಂದೆ ಫ್ರೆಂಡ್ಸ್. ಮಾಡಿ ಮೇಲೆ ಹೋಗೋಣ ಬಾರಪ್ಪ ಅಂತ ಕರ್ಕೊಬಂದೆ. ಅವನು ಬಂದು ಒಂದು 10 ನಿಮಿಷ ಇದ್ವಿ ಮೇಲ್ಗಡೆ. 10 ನಿಮಿಷ ಇದ್ಬಿಟ್ಟು ಎಲ್ಲನೂ ನೋಡ್ಕೊಂಡು ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ಹಂಗಾಗಿ ಕೆಳಗಡೆ ಹೋಗ್ಬಿಟ್ಟು ಬಜ್ಜಿ ಮಾಡೋಣ ಮಗನೇ ಅಂತ ಅಂದೆ. ಹ್ಞೂ ಅಮ್ಮ ಅಂತ ಅಂದ. ಇದು ನಮ್ಮನೆ ಖಾಲಿ ಜಾಗ, ನಮ್ಮನೆ ಹತ್ರ ಇರೋದು ಖಾಲಿ ಜಾಗ. ಅದಕ್ಕೆ ಕಬ್ಬಿನ ಗಿಡ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಕಬ್ಬಿನ ಗಿಡ ಚೆನ್ನಾಗಿದೆ. ಇದು ಹಳೆಯ ಕಬ್ಬಿನ ಗಿಡ, ಅದು ಹೊಸ ಕಬ್ಬಿನ ಗಿಡ. ಕೆಳಗಡೆ ಹೋಗ್ಬಿಟ್ಟು ಈರುಳ್ಳಿ ಹೆಚ್ಚಿಟ್ಟಿದ್ವಿ. ಅದಕ್ಕೆ ಕಡಲೆ ಹಿಟ್ಟೆಲ್ಲನೂ ಹಾಕ್ಕೊಂಡಿದ್ವಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿದ್ದೆ ಇದರೊಳಗಡೆ. ಆಮೇಲೆ ಈರುಳ್ಳಿ ಹಾಕಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಖಾರ ಪುಡಿ, ಜೀರಿಗೆ, ಉಪ್ಪು, ಸೋಡಾ ಹಾಕಲ್ಲ ಫ್ರೆಂಡ್ಸ್ ನಮ್ಮನೇಲಿ. ಸೋಡಾ ಯಾರಿಗೂ ಆಗಲ್ಲ ಅಂದ್ಬಿಟ್ಟು ಸೋಡಾ ಹಾಕಲ್ಲ. ಇದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಈರುಳ್ಳಿ ಪಕೋಡ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ. ಬಾಣಲಿಗೆ ಎಣ್ಣೆ ಕಾಯೋಕೆ ಇಟ್ಕೊಂಡು ಕಾಯಿತು ಸ್ವಲ್ಪ. ಆಮೇಲೆ ಒಂದೊಂದಾಗಿ ಬಜ್ಜಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಜ್ಜಿ ಎಲ್ಲ ಆಯಿತು. ಅಂದರೆ ತುಂಬ ಕಾಯ್ದಿರಬಾರ್ದು, ಸ್ವಲ್ಪ ಎಣ್ಣೆ ಕಾಯ್ದಿತ್ತು. ಹಂಗಾಗಿ ಸ್ವಲ್ಪ ಬೇಗ ಬೇಯ್ತಾಯಿತ್ತು. ಸ್ವಲ್ಪ ಹಾಕೊಂಡೆ ಮಾಡಿದೆ ಬಜ್ಜಿ. ಆ ಎಣ್ಣೆ ಒಳಗಡೆ ಬಿಟ್ಬಿಟ್ಟು ಇದು ಮಾಡ್ಕೊಂಡು 1 ನಿಮಿಷ ಬೇಯಿಸಿದೆ ಫ್ರೆಂಡ್ಸ್. ಬಜ್ಜಿಗೆ ನೀವು ಸೋಡಾ ಹಾಕೋಕೆ ಹೋಗ್ಬಿಡಿ ಫ್ರೆಂಡ್ಸ್. ತೆಳ್ಳಗೆ ಮಾಡ್ಕೊಂಡು ಈರುಳ್ಳಿ ಪಕೋಡ ಟೈಪ್ ಬರುತ್ತೆ, ಆ ಥರ ಮಾಡಿ. ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ. ರೆಡಿ ಆಯಿತು. ಫೈನಲಿ ತಿನ್ನೋಣ ಬನ್ನಿ ಫ್ರೆಂಡ್ಸ್. ನೀವು ಬನ್ನಿ. ಬಾಯ್ ಫ್ರೆಂಡ್ಸ್. ಓಕೆ, ಬಾಯ್.